ಯಾವ್ಯಾವ ರಾಜ್ಯಗಳು ಯಾವ್ಯಾವ ಮೂಲ್ಗೆ ಹೋಗಿದ್ದಾವೆ, ಏನೇನು ತಗೊಂಡಿದ್ದಾರೆ, ಒಂದ್ ನಿಮಿಷ ಸುರೇಶ್ ಅವ್ರಿಗೆ ಮಾತಾಡ್ಬೇಡಿ. ಯಾಕೆ ಅಲ್ಲ ಏನು ಇಲ್ಲೇ ಕುತ್ಕೊಂಡು ಹೇಳೋ ಇದ್ದೀರಾ? ಅಲ್ಲ ಅದಕ್ಕೆ ನಿಮ್ ತಂಟಿ ಮಾತಾಡಿ ನೀವು ಎದ್ದು ಸುಮ್ಮನೆ. ಶಿವಲಿಂಗವ್ರೆ ಕಂಟಿನ್ಯೂ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ 4,33,000 ಕೋಟಿ ಇದೆ. ದೇಶದ ಪರ್ ಕ್ಯಾಪಿಟಾ ನಮ್ಮದು 4,33,000 ಕೋಟಿ ಇದೆ. GDP ದೇಶದ್ದು 7.4 ಇದ್ರೆ ನಮ್ಮದು GDP 8.1 ಇದೆ. ನಾವು ಇರೋದ್ರಲ್ಲಿ ಎಲ್ಲ ಚೆನ್ನಾಗೇ ಇದೆ. ನಾವೇನು ಯಾವುದರಲ್ಲೂ ಏನು ಕಡಿಮೆ ಮಾಡಿ ಆರ್ಥಿಕ ನೀತಿಯನ್ನು, ಆರ್ಥಿಕ ನಿಬಂಧನೆಗಳನ್ನು ಮೀರಿ ನಾವು ಕೆಲಸ ಮಾಡಿಲ್ಲ. ಉತ್ತಮವಾದಂಥ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಾವು ನಮ್ಮ ಮುಖ್ಯಮಂತ್ರಿಗಳನ್ನು ಡಿಫೆಂಡ್ ಮಾಡಬೇಕಾಗುತ್ತೆ. ಡಿಪೆಂಡ್ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ್ಯಾವ ಸರ್ಕಾರಗಳು ಏನೇನು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಏನೇನು ಆಗಿದೆ ಅಂತಕ್ಕಂಥದ್ದನ್ನು ನಾವು ಏನು ಸಿದ್ದರಾಮಯ್ಯನವರು ಒಬ್ಬರೇ ಉಲ್ಲಂಘನೆ ಮಾಡಿಬಿಟ್ರ, ಒಬ್ಬರೇ ಸಾಲ ಮಾಡಿದಾರ ಈ ದೇಶದಲ್ಲಿ? ಟ್ರಂಪ್ ಅವರು ಎಷ್ಟು ಸಾಲ ಮಾಡಿದ್ದಾರೆ? ಚೈನಾ ದೇಶದಲ್ಲೂ ಸಾಲ ಮಾಡಿದ್ದಾರೆ. ಸಾಲ ಮಾಡದೇ ಇರೋ ದೇಶ ಯಾವಿದಾವೆ ಈ ಪ್ರಪಂಚದಲ್ಲಿ? ಎಲ್ಲರೂ ಮಾಡಿದ್ದಾರೆ. ಅವರವ್ರ ದೇಶದ ಆರ್ಥಿಕ ಬೆಳವಣಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಮೊದಲು ಮನಮೋಹನ್ ಸಿಂಗ್ರವರು 14ನೇ ಇಸ್ವಿಯವರೆಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟಾರೆ ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಆದರೆ ಇವತ್ತು ಅದು 2,14,000 ಕೋಟಿಗೆ ಹೋಗಿದೆ. 53 ಲಕ್ಷ ಕೋಟಿಗೆ ಮಾಡಿದ್ರು. ಈಗ ಎಲ್ಲ ನನ್ನ ಹತ್ರ ಇರೋ ಮಾಹಿತಿ ಇಷ್ಟ ಐತಪ್ಪ, ಅಲ್ಲಿ ನಿಂದೇನಾರ ಇದ್ರೆ ಆಯ್ತು, ನೀವು ಯಾಕೆ ಮಾತಾಡ್ತೀರಪ್ಪ? ಆದ್ರೆ 14 ಕೋಟಿ 2,14,000 ಕೋಟಿ ಸಾಲ ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ 3% ಒಳಗಿರಬೇಕು ಅನ್ನೋದು ಅವ್ರಿಗೂ ವಿತ್ತೀಯ ಕೊರತೆ. ಆದರೆ ಅವ್ರದ್ದು 4.3 ಆಗಿದೆ. ಅವರು ಉಲ್ಲಂಘನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೀವು ಕಂಟಿನ್ಯೂ ಮಾಡಿ, ಮಾತಾಡಬೇಕು, ಕೂತು ಮಾತಾಡಬೇಕು. ಈಗ ನಾನು ಹೇಳೋದು ಆಮೇಲೆ ಸೆಟ್ರೇಟ್ ಮಾಡೋಣ. ಶಿವಲಿಂಗೇಗೌಡರು ಹಿಂಗೆ ಹೇಳಿರು, ನಾನು ಹಿಂಗೆ ಹೇಳ್ತೀನಿ ಅಂತ ಮಾಡೋಣ, ನೀನು ಸರಿ ಮಾಡೋಣ. ಆದ್ರಿಂದ ಪ್ರತಿಯೊಬ್ಬ ಈಗ ಇವ್ರು ಹಾಕಿರೋ ಈ ಒಂದು ಸಾಲದ ಹೊರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಮೇಲೆ 1,50,000 ಹಣ ಅವರು ಒಬ್ಬ ತಲಾ 1,50,000 ರೂಪಾಯಿ ಟ್ಯಾಕ್ಸಸ್ ಅನ್ನು ಹಾಕಿದ್ದಾರೆ. 1,50,000 ರೂಪಾಯಿ. ಇವೆಲ್ಲ ನಾವೇನು ಇವರಲ್ಲ, ನಾವು ತಿಳ್ಕೊಂಬಂದೇ ಹೇಳ್ತಾ ಇರೋದು. ನಾವು ಗೂಗಲಲ್ಲಿ ನೋಡೇ ಇದನ್ನೆಲ್ಲ ಬರ್ಕೊಂಬಂದಿರೋದು. ಇದನ್ನ 1,50,000 ಕಂಟಿನ್ಯೂ ಮಾಡಿ. ವಿಶ್ವನಾಥ್ ಮಾತಾಡ್ಬೇಕು, ನೀವು ಕಂಟಿನ್ಯೂ ಮಾಡಿ. ಹೌದು, ಇನ್ನು ಅಲ್ಲೇನಾದ್ರೂ ಸುಳ್ಳು ಪ್ರಿಂಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೌದತ್ರ ನಮಗೆ ಅಲ್ಲಿದ್ದಂಥ ವರದಿನ ತಂದು ಇಲ್ಲಿ ಹೇಳೋದು ನಮ್ಮ ಕರ್ತವ್ಯ. ಅದನ್ನು ಸ್ಟಡಿ ಮಾಡಿ ತಂದು ಆಮೇಲೆ 4-6 ಜನ ತಜ್ಞರನ್ನ ತಿಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದು ಹೇಳ್ತಕ್ಕಂಥದ್ದು 1,50,000 ರೂಪಾಯಿ ಫಾರ್ ಹೆಡ್ ಇವತ್ತು ತೆರಿಗೆ ಇದೆ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ
ದೃಢಪಡಿಸ್ತಾ ಇದೆ. ಸಾಲ ಅದೇನೆ ಸಾಲ ಇದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದು 13 ವರ್ಷ ಆಯಿತು. 13 ವರ್ಷದಲ್ಲಿ 1,61,000 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸಿದ್ದರಾಮಣ್ಣರೊಬ್ಬರೇ ಸಾಲ ಮಾಡಿಲ್ಲ. ಸಾಲ ಮಾಡ್ಯಾರೆ ಅಂತಿರಲ್ಲ. ಈಗ ಈ ಸಾರಿ 17,000 ಕೋಟಿಗೆ ಹೆಚ್ಚಾಗಿ ಮಾಡಿದ್ದಾರೆ. 53 ಲಕ್ಷ ಕೋಟಿ ಇತ್ತು, ಈಗ ಹೋಗಿದೆ. ಈಗ ನೀವು ಅದಕ್ಕೆ ರೀಸನ್ಸ್ ಕೊಡಿ. ನಾವು ನವಭಾರತ ಕಟ್ತಾ ಇದೀವಿ ಅಂತ ಕೊಡಿ. ಅದೇನೇನು ಕೊಡ್ತಿರೋ ಕೊಟ್ಕೊಳ್ಳಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ನಾವು ಡಿಸಿಪ್ಲಿನ್ ಅಲ್ಲಿದ್ದೀವಿ. ನಾವು ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿಲ್ಲ. ನಾವು ಕರೆಕ್ಟ್ ಆಗಿದ್ದೀವಿ. ಅದರೊಳಗೆ ಲಿಮಿಟ್ ಒಳಗಿದ್ದೀವಿ. ಲಿಮಿಟ್ ಮೀರಿರೋ ನೀವು. ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.